ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಜೋರಾಗ್ತಾ ಇದೆ, ಪ್ರತಿಭಟನೆಗಳು ದಾಖಲಾಗ್ತಾ ಇದೆ. ಈ ಬೆನ್ನಲ್ಲೇ ಒಂದು ಇಂಟ್ರೆಸ್ಟಿಂಗ್ ವಿದ್ಯಮಾನ ಕೂಡ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಬಿಜೆಪಿಗರು ನಿಂತ್ಕೊಳ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಪತ್ರವನ್ನ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಬಿಜೆಪಿ ಬರೀತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಹಾಗೂ ಡಿಐಜಿಪಿಗೆ ಪತ್ರವನ್ನ ಬರೆಯಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಈ ಪತ್ರವನ್ನ ರವಾನಿಸಿದ್ದಾರೆ. ಸೂಕ್ತ ಭದ್ರತೆಯನ್ನ ಇಡೀ ಪ್ರಕರಣದ ಕಂಪ್ಲೇನೆಂಟ್ ಅಥವಾ ವಿಸಿಲ್ ಬ್ಲೋವರ್ ಅಂತ ಹೇಳ್ತೀವಲ್ಲ, ಒಂದು ಪ್ರಕರಣನ ಬೆಳಕಿಗೆ ತರೋದು ಅಥವಾ ಬಯಲಿಗೆ ತಂದಂತಹ ವ್ಯಕ್ತಿಯನ್ನ ವಿಸಿಲ್ ಬ್ಲೋವರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವಿಸಿಲ್ ಬ್ಲೋವರ್ ಸ್ನೇಹಮಯಿ ಕೃಷ್ಣ ಅವರು. ಸೊ ಅವರಿಗೆ ಸರಿಯಾದಂತಹ ರಕ್ಷಣೆಯನ್ನ ಕೊಡುವಂತೆ ಪತ್ರವನ್ನ ಇವರು ಬರೆದಿದ್ದಾರೆ. ಒಂದು ಕಡೆಗೆ ಇಡೀ ಮೂಡವನ್ನ ಸಮೃದ್ಧ ಹುಲ್ಲುಗಾವಲು ಅಂತ ಮೇಯ್ದಂತವರಿಗೆ ಢವಢವ ಶುರುವಾದ ಬೆನ್ನಲ್ಲೇ ಕಂಪ್ಲೇನೆಂಟ್ ಮೇಲೆ ಪ್ರಭಾವವನ್ನ ಬೀರೋದು, ಆಮಿಷವನ್ನ ಒಡ್ಡೋದು, ಬೆದರಿಕೆ ಹಾಕುವಂತಹ ಕೆಲಸಗಳು ಆಗಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಗೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಅವರಿಗೆ ಭದ್ರತೆಯನ್ನ ಕೊಡಿ ಅಂತ ಹೇಳಿ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ಮತ್ತು ಈ ತರದ ಹೈ ಪ್ರೊಫೈಲ್ ಕೇಸ್ಗಳೆಲ್ಲ ಆಚೆ ಬಂದಾಗ ಸಾಮಾನ್ಯವಾಗಿ ದೂರುದಾರ ಕೇಳ್ತಾರೆ, ನನಗೆ ಪ್ರೊಟೆಕ್ಷನ್ ಬೇಕು ಅಂತ ಅವರು ಪತ್ರಗಳನ್ನ ಬರೆದಿರುವಂತಹ ಹಿಂದಿನ ಅನೇಕ ಕೇಸ್ಗಳನ್ನು ನಾವು ನೋಡಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಮಸೂದ್, ಸ್ನೇಹಮಯಿ ಕೃಷ್ಣ ಅವರಿಗೆ ಅವರ ಬಗ್ಗೆ ಇರುವಂತಹ ಕಾಳಜಿಗಿಂತ ಬಿಜೆಪಿಗೆ ರಾಜಕೀಯ ಲೆಕ್ಕಾಚಾರಕ್ಕೆ ಇರುವಂತಹ ಕಾಳಜಿನೇ ಜಾಸ್ತಿ ಕಾಣಿಸ್ತಾ ಇದೆ. ಮಮತಾ, ಈಗ ಸ್ನೇಹಮಯಿ ಕೃಷ್ಣ ಮುಡಾ ಪ್ರಕರಣವನ್ನು ಬಯಲಿಗೆಳೆದಂತಹ ರೂವಾರಿ ಈಗ ಅವರಿಗೆ ಜೀವ ಬೆದರಿಕೆ ಇದೆ ಅನ್ನುವಂಥ ಆರೋಪ. ಈಗಾಗಲೇ ಯಾವುದೋ ಒಂದು ವಂಚನೆ ಪ್ರಕರಣದಲ್ಲಿ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಒಂದು ರೀತಿಯಲ್ಲಿ ಅವ್ರನ್ನೂ ಕೂಡ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಲೆಕ್ಕಾಚಾರ, ಚರ್ಚೆಗಳು ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲೇ ಈ ಬೆನ್ನಲ್ಲೇ ಬಿಜೆಪಿ ಈಗ ಅವರ ರಕ್ಷಣೆಗೆ ಮುಂದಾಗಿರುವಂಥದ್ದು. ಸ್ನೇಹಮಯಿ ಕೃಷ್ಣಗೆ ಪ್ರಾಣ ಬೆದರಿಕೆ ಇದೆ, ಕಾಂಗ್ರೆಸ್ನ ಕೆಲವರು ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂತಹ ಆರೋಪ ಮಾಡಿರುವಂತಹ ಬಿಜೆಪಿ ಅವರಿಗೆ ಸೂಕ್ತ ಭದ್ರತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಈ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮತ್ತು ಡಿಜಿಐಜಿಪಿನವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದು ಅವರಿಗೆ ಜೀವ ಬೆದರಿಕೆ ಇದೆ, ಸೂಕ್ತ ಭದ್ರತೆ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಸಿಎಂ ಬೆಂಬಲಿಗರು ಕೆಲವರು ಅವರಿಗೆ ಪ್ರಾಣ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ದಾರೆ. ಮುಡಾ ಪ್ರಕರಣ ಬಯಲಿಗೆಳೆದ ಹಿನ್ನೆಲೆಯಲ್ಲೇ ಅವರಿಗೆ ಬೆದರಿಕೆ ಇದೆ, ಹಾಗಾಗಿ ಅವರಿಗೆ ಸೂಕ್ತ ಭದ್ರತೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿರುವಂಥದ್ದು. ಇವತ್ತು ಸುದ್ದಿಗೋಷ್ಠಿಯಲ್ಲೂ ಕೂಡ ಅದನ್ನೇ ಆಗ್ರಹ ಮಾಡಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ಅವ್ರನ್ನೂ ಕೂಡ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಒಂದು ಆತಂಕ ಬಿಜೆಪಿಯವರಲ್ಲಿ ಮನೆ ಮಾಡಿರುವಂಥದ್ದು. ಒಂದು ರೀತಿಯಲ್ಲಿ ಇಡೀ ಕ್ರೆಡಿಟ್ ಸ್ನೇಹಮಯಿ ಕೃಷ್ಣಗೆ ಹೋಗಬೇಕು ಅನ್ನುವಂಥ ಒಂದು ಕಡೆ ಚರ್ಚೆ ನಡೀತಾ ಇದೆ. ಈ ಬೆನ್ನಲ್ಲೇ ಬಿಜೆಪಿ ಕೂಡ ಸ್ನೇಹಮಯಿ ಕೃಷ್ಣ ಪರ ಕೂಡ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು, ಅವರಿಗೆ ಸೂಕ್ತ ಭದ್ರತೆ ಕೊಡಬೇಕು ಅನ್ನುವಂತಹ ಆಗ್ರಹ ಕೂಡ ಮಾಡ್ತಾ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.